ಗಂಡಸ್ತನ ಅನ್ನೋದು ಬಯಸಿದ ತಕ್ಷಣ ಸಿಗೋದಲ್ಲ ಕಣೆ, ಅದಕ್ಕೆ ತಪಸ್ಸೆ ಮಾಡಬೇಕು. ಅದು ನಿನಗೆ ಒಲ್ದು ಬಂದಿದೆ ಮಧುರ. ಮೇಘನಾ, ಇಲ್ಲಮ್ಮ, ಅದು ಮಧುರದಿಂದ ಅವಳೇ ನಮ್ಮ ಮಗು ಹೆರ್ಬೇಕಾಗಿರೋಳು. ನಿನ್ಗೆ ಯಾರು ಮೋಸನೂ ಮಾಡಿಲ್ಲ, ನಿನ್ಗೆ ಅನ್ಯಾಯನೂ ಆಗಲ್ಲ. ನಾನು ಎಲ್ಲಾರು ಒಳ್ಳೇದಕ್ಕೇನೆ ಇದಕ್ಕೆ. ಎಲ್ರು ಒಳ್ಳೇದಕ್ಕ, ಎಲ್ರು ಒಳ್ಳೇದಕ್ಕ. ಎಲ್ರಿಗೊಬ್ಬ ನಾನಿಲ್ವಲ್ಲ, ನನಗೆ ಒಳ್ಳೇದಾಗ್ತಿಲ್ಲ. ಅವಳಿಗೆ ಯಾವುದೇ ಕಾರಣಕ್ಕೂ ಮಗು ಆಗೋದಕ್ಕೆ ನಾನ್ ಬಿಡಲ್ಲ, ನಾನ್ ಬಿಡಲ್ಲ. ಈಗ 3 ಜನ ಖುಷಿ ಕೊಡೋ ಅವಕಾಶ ನಂದಾಗಿದೆ. ಆ ಅವಕಾಶ ನನ್ನ ಕಾಲಲ್ಲಿ ಓದಕ್ಕೆ ಇಷ್ಟ ಇಲ್ಲ ರೀ. ಇಷ್ಟು ದಿನ ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ, ಈ ಮನೆಯವ್ರ ಉದ್ದೇಶನ ಅರ್ಥ ಮಾಡ್ಕೊಳ್ದೆ ನಡ್ಕೊಂಡ್ಬಿಟ್ಟೆ. ನನಗೆ ಕ್ಷಮಿಸಿ. ಐ ಆಮ್ ಸಾರಿ. ನನ್ನ ಗಂಡನಾಗಿ ಸ್ವೀಕರಿಸ್ತೀಯಾ? ನನ್ನ ಹೆಂಡತಿ ಅಂತ ತಿಳ್ಕೊಳ್ಳಿ. ಎಲ್ಲಿಗೆ ಹೋಗಿ ಮೇಡಮ್? ಬೆಂಗಳೂರು ಡ್ರಾಪ್ ಮಾಡಿ ಸರ್. ಚಾರ್ಜ್ ಆಗುತ್ತೆ. ಕೊಡ್ತೀನಿ ಬಿಡಿ. ನಾನು ಯಾರು ಗೊತ್ತಾ ನಿಮ್ಗೆ? ರೂಲಿಂಗ್ ಪಾರ್ಟಿ MLA ವಿಕ್ರಮ್ ಸಿಂಹ ಅವ್ರ ಸೋದರತ್ತೆ. ಅವ್ರ ಮನೆ ಗೊತ್ತಾ? ತೋರಿಸ್ತೀನಿ ಬನ್ನಿ. ನನಗಿಷ್ಟೆಲ್ಲ ಮೋಸ ಮಾಡಿದ್ದಾರೆ. ಅವರಿಬ್ರು ಒಂದಾಗದೇ ಇರ್ಲಿ, ಯಾವುದೇ ಕಾರಣಕ್ಕೂ ಸಾಹೇಬ್ರು ಮನಸ್ಸು ಮಧುರ ಕಡೆ ವಾಲ್ದೇ ಇರ್ಲಿ. ಇವತ್ತು ನಮ್ ಫಸ್ಟ್ ನೈಟ್ ಅಂತ ಅನ್ಕೊಂಡ್ಲ. ದೇವ್ರೆ, ಮನೆ ಬೆಳಗುವಂತ ಕೆಲಸ ಮಾಡ್ತಾ ಇದೀನಿ. ಎಲ್ಲ ಒಳ್ಳೇದಾಗ್ಲಿ. ಇಷ್ಟೊಂದೆಲ್ಲ ಯಾಮರ್ಸಿ ಇಬ್ರು ಒಂದ್ ಮಾಡ್ಬಿಡ್ತೀರಾ ನೀವು? ಇವತ್ತು ಅದ್ ಹೇಗಿಬ್ರು ಒಂದಾಗ್ಬಿಡ್ತಾರೆ ಅಂತ ನಾನು ನೋಡ್ತೀನಿ. ಅತ್ತೆ ಮಾವ ಇಷ್ಟೊಂದೆಲ್ಲ ನಮಗೋಸ್ಕರ ಅಂತ ರೆಡಿ ಮಾಡಿದ್ದಾರೆ. ಅವ್ರ ಆಸೆನ ನಾವು ನೆರವೇರಿಸ್ಬೇಕು. ಅವ್ರ ಆಸೆನ ನಾವು ಪೂರೈಸಬೇಕು. ಸಾಹೇಬ್ರು ಯಾವತ್ತಿದ್ರು ನನ್ನವರೇ. ಇವತ್ತಲ್ಲ ನಾಳೆ ದೋಷ ಪರಿಹಾರ ಮಾಡ್ಕೋತೀನಿ. ಮನೆಗೆ ಮುದ್ದಾದ ಮಗುನ ನಾನೇ ಇರ್ತೀನಿ. ಅದು ನಿಮ್ಮಾಸೆ ಕೂಡ ಅಲ್ವಾ? ಅದು ಅದು ಅದು
ಹೇಳಿ. ನಾನು ನೀವು ನಿನ್ನನ್ನು ಸಂಪೂರ್ಣ ಹೆಣ್ಣಿನ ಥರ ನೋಡಬೇಕು ಅಂತ ಆಸೆ ಪಡ್ತೀನಿ. ಪ್ಲೀಸ್ ನನಗೋಸ್ಕರ ರೆಡಿ ಆಗ್ತೀಯಾ? ಹಾಗೆ ಬರ್ತೀನಿ. ಇವತ್ತಿನ ಈ ಮಧುರ ನಿಮ್ಮವಳು. ಸ್ವಲ್ಪ ಬೇಗ ಹೋಗಿ ಸರ್. ಏನ್ ಮೇಡಮ್ ಅಷ್ಟೊಂದು ಅರ್ಜೆಂಟು? ಏನಿಲ್ಲ, ಸ್ವಲ್ಪ ಜನಕ್ಕೆ ಮಾರಿ ಹಬ್ಬ ಮಾಡೋದಿದೆ. ಏನಿಲ್ಲ, ನೀವು ಹೋಗಿ, ಅರ್ಜೆಂಟ್ ಕೆಲಸ ಅಷ್ಟೇ, ಹೋಗಿ. ಜೀವನ ಇಷ್ಟು ಬೇಗ ಶುರುವಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನ ಮನಸ್ಸು ಇಷ್ಟು ಬೇಗ ಬದಲಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೊತ್ತು ನಿನ್ನ ಮೇಲೆ ಎಷ್ಟು ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ನೀನು ಹೆಂಗೆ ಹ್ಯಾಂಡಲ್ ಮಾಡ್ತೀಯ ಅಂತ. ನನ್ನ ನಂಬಿಕೆ ಇದೆ, ಇವತ್ತಿಂದ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೇದಾಗತ್ತೆ. ಮಧುರ, ಒಳಗ್ ಬಾ.
ಕಂಡಿದ್ದು ಕನ್ಸ? ಏನ್ ಮಧುರ, ನಾನು ನಿಂತರು ನೀನೆ, ಕುಂತರು ನೀನೆ, ಮಲಗಿದ್ರು ನೀನೆ, ಕನ್ಸಲ್ಲೂ ನೀನೆ, ಎಲ್ಲೆಲ್ಲೂ ಬರೀ ಮಧುರನೇ. ರೀ ರೀ ಮಧುರ, ಹಾ. ಇದು ಕನ್ಸಲ್ವಾ? ಅಯ್ಯೋ, ನೀವ್ ಯಾವ ಲೋಕದಲ್ಲಿದ್ದೀರಾ? ಅದು ಕನ್ಸ್ ಕಾಣ್ತಾ ಇದ್ರಾ? ಇಲ್ಲ 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 ಇಲ್ಲ. ಮತ್ತೆ ಬರೀ ಕನ್ಸು ಕನ್ಸು ಅಂತ ಕವನನೇ ಬರಿತಾ ಇರೋ ಹಾಗಿತ್ತು. ಇದು ಕವನ ಅಲ್ಲ, ಮನನ. ಮಧುರ, ಒಳಗ್ ಬಾ. ನಾನು ಒಳಗೆ ತಾನೇ ನಿಂತಿದ್ದೀನಿ. ಒಳಗೆ ಅಂದ್ರೆ ಇಲ್ಲಿ. ಮಧುರ, ಇದು ಕನಸು ಅನ್ನನ್ಸು ನಂಗೊಂದು ಗೊತ್ತಾಗ್ತಾ ಇಲ್ಲ. ನನಗೂ ಹಾಗೆ ಅನ್ನಿಸ್ತಾ ಇದೆ ರೀ. ತಗೊಳ್ಳಿ ಹಾಲು. ಕುಡಿಬೇಕಾ? ಪ್ರೀತಿಯಿಂದ ನಿಮ್ಗೋಸ್ಕರ ತಂದಿದ್ದೀನಿ. ಸಕ್ಕರೆ ಹಾಕಿಲ್ವಾ? ಏನು, ಸಕ್ಕರೆ ಇಲ್ವಾ? ನಿಜ ಬರ್ತಾ ಹಾಕೊಂಬಂದೇರಿ. ಮತ್ತೆ ಒಂಚೂರು ಸ್ವೀಟ್ ಆಗೇ ಇಲ್ಲ. ಹೌದಾ, ಸರಿ, ಹಾಗಾದ್ರೆ ಹಾಕೊಂಡ್ ಬರ್ತೀನಿ. ನಾನು ಹೇಳಿದ್ದು ಈ ಸ್ವೀಟ್ ಬಗ್ಗೆ. ಅಯ್ಯೋ, ಇದನ್ನ ನಿಮ್ಗೋಸ್ಕರ ಅಂತ ತಂದಿದ್ದು. ನಿನ್ ಜೊತೆ ಬಾಳ್ನೆ ಹಂಚ್ಕೊತಾ ಇದ್ದೀನಿ. ಈ ಹಾಲ್ನ ಹಂಚ್ಕೊಂಡ್ರೆ ಏನ್ ಮೋಸ ಆಗಲ್ಲ. ಹೋಗ್ರಿ ನೀವು ಹೀಗೆಲ್ಲ ನೋಡ್ಬೇಡಿ, ನಂಗೆ ನಾಚಿಕೆ ಆಗತ್ತೆ. ಥ್ಯಾಂಕ್ಸ್ ಮಧುರ. ಥ್ಯಾಂಕ್ಸ್ ಯಾಕೆ? ನನಗೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ ನಿನ್ನ ಮನಸ್ಸು ಬದಲಾಯಿಸ್ಕೊಂಡಲ್ವಾ, ಅದಕ್ಕೆ. ಮೇಘನಾ, ಸಮಾಧಾನದಿಂದ ನಾ ಹೇಳೋ ಮಾತು ಕೇಳೆ, ಕೋಪ ಮಾಡ್ಕೋಬೇಡ. ಬೇಡಾತೆ,
ನಾನು ಯಾರ ಮಾತನ್ನು ಕೇಳಲ್ಲ. ನಾನು ಯಾರನ್ನೂ ನಂಬೋದಿಲ್ಲ. ನಮ್ಮ ಮನೆಗೊಂದು ಮಗು ಆಗ್ಲಿಲ್ಲ ಅಂದ್ರೆ ನಮ್ಮ ಮನೆ ಪರಿಸ್ಥಿತಿ ಏನಾಗುತ್ತೆ ಅಂತ ಗುರುಗಳು ಹೇಳಿದಾರಲ್ವಾ? ಅದನ್ನ ಸ್ವಲ್ಪ ಮನ್ಸಲ್ಲಿ ಇಟ್ಕೋ. ಯಾಕೆ ಹೀಗೆ ಹಠ ಮಾಡ್ತೀಯಾ? ನನಗಿರೋ ದೋಷನು ಪರಿಹಾರ ಮಾಡ್ಕೋಬೋದಂತ ಗುರುಗಳು ಹೇಳಿದ್ರಲ್ವಾ? ಅಂತ ಅರ್ಜೆಂಟ್ ಏನಿತ್ತು? ಯಾಕೆ ನನಗೆ ಮೋಸ ಮಾಡಿದ್ರಿ ನೀವು? ನಿಮ್ಮನ್ನ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತೆ ನಾನು. ನನಗೆ ನಂಬಿಕೆ ದ್ರೋಹ ಮಾಡ್ಬಿಟ್ರಲ್ಲ. ಯಾಕೆ ಹೇಳಿ? ನೀವ್ ಹೇಳಿದ್ದನ್ನೆಲ್ಲ ಪ್ರೀತಿಯಿಂದ ಕೇಳ್ತೀನಲ್ಲ, ಅದಕ್ಕೆ ತಾನೆ. ಎಲ್ಲಾರ ತರ ಬಜಾರಿ ಸೊಸೆ ಅಲ್ಲ ಅತ್ತೆ ನಾನು. ಹಿಂದೆ ಮುಂದೆ ಯೋಚನೆ ಮಾಡದೆ ನಿಮ್ನ ನಂಬ್ಕೊಂಡ್ ಬಂದಿದ್ದಕ್ಕೆ ನನ್ ಕಣ್ಣಿಗೆ ಮನೆರ್ಚ್ಬಿಟ್ರು. ನನಗೆ ಗೊತ್ತು ಅತ್ತೆ, ನಿಮಗ ಮಧುರಾಣೆ ಇಷ್ಟ. ನಾನ್ ನಿಮ್ ಕಣ್ಣಿಗೆ ಸೊಸೆ ತರ ಕಾಣಿಸ್ತಿಲ್ಲ. ಮಗು ಹೆರ್ತಾಳಲ್ಲ ಅವಳು, ಅದಕ್ಕೆ ಅವಳ ಸುಕ್ಕುತ್ ಸುಪ್ಪತ್ಗೆ ಮೇಲೆ ಕೂರ್ಸಿದ್ದೀರ. ನನಗ ಮನೇಲಿ ಒಂದಿಡೀ ಜಾಗ ಕೊಟ್ಟಿದ್ದೀರಾ ಅಷ್ಟೇ. ಇನ್ಮುಂದೆ ಅದು ಇಲ್ಲ. ಯಾಕೆ ಮೇಘನ ಇಷ್ಟು ಕೇವಲವಾಗಿ ಮಾತಾಡ್ತೀಯಾ? ನಾನು ಯಾವತ್ತಾದ್ರೂ ನಿನ್ನನ್ನು ಹಾಗೆ ನಡ್ಸ್ಕೊಂಡಿದ್ದೀನ? ನೀವೇನ್ ಮಾಡ್ತಿರೋದೀಗ ಅತ್ತೆ? ನಿಮ್ ಪ್ರಕಾರ ಅನ್ಯಾಯನ? ಇದು ಎಲ್ಲರೂ ಒಳ್ಳೇದಕ್ಕಿಂತ ಹೇಳಿದ್ನಲ್ಲಮ್ಮ. ಎಲ್ರಿಗೂ ಒಳ್ಳೇದಾಗೋದಕ್ಕೆ ನನ್ ಸಮಾಧಿ ಯಾಕೆ ಕಟ್ತಿದ್ದೀರ? ನಿಮ್ಮೆಲ್ರೂ ಕೆಟ್ಟದನ್ನ ಬಯಸೋಳಲ್ಲ ನಾನು. ಇವತ್ತಲ್ಲ ನಾಳೆ ನನ್ನಿಂದನೂ ಒಳ್ಳೇದಾಗುತ್ತೆ. ನಿಮಗೆ ಯಾಕೆ ತಾಳ್ಮೆ ಇಲ್ಲ? ನೀವೆಲ್ರೂ ಈ ರೀತಿ ಆಡ್ತಿರೋದಕ್ಕೆ ಆ ಮಧುರಣೆ ಕಾರಣ ಅಂತ ನನಗೆ ಗೊತ್ತು. ಬೀದಿಲ್ ಹೋಗ್ತಿದ್ದಿದ್ ಮಾರಿನ ಮನೆ ಒಳಗೆ ಬಿಟ್ಕೊಂಡ್ ಹಾಗಾಯ್ತು ನನ್ ಬಾಳು. ಮಧುರ, ನೀಗೊಂದು ಮಾತು ಕೇಳಲ್ಲ? ಕೇಳ್ರಿ. ನೀನು ಎಷ್ಟು ಪ್ರೀತಿಸ್ತೀಯ? ಅದನ್ನೆಲ್ಲ ಹೇಳಕ್ಕಾಗಲ್ಲ. ಹೇಳಿದ್ರೆ ಪ್ರೀತಿ ಕಡಿಮೆ ಆಗ್ಬೋದು. ನೀವ್ ನನ್ನ ಎಷ್ಟು ಪ್ರೀತಿಸ್ತೀರಾ? ನಾನಿನ್ನ ತುಂಬಾ ಪ್ರೀತಿಸ್ತೀನಿ. ಅದು ಹೇಳಕ್ಕೆ ಪದಗಳೇ ಸಾಲಲ್ಲ. ನಿಮ್ ವ್ಯಕ್ತಿತ್ವ, ನಿಮ್ ನಡತೆ, ನೀವು ನನ್ನ ಮೇಲಿಟ್ಟಿರೋ ಪ್ರೀತಿ, ವಿಶ್ವಾಸ, ಗೌರವ, ಇದೆಲ್ಲಾನು ನೋಡ್ತಿದ್ರೆ ನಾನು ಕಳ್ದೋಗ್ಬಿಟ್ಟಿದ್ದೀನಿ. ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ರೀ, ಇಂಥದ್ದೊಂದು ಕುಟುಂಬ, ಇಂಥ ಒಳ್ಳೆ ಗಂಡ ಸಿಗ್ತಾರೆ ಅಂತ. ಎಲ್ಲೂ ಮೂಲೆಯಲ್ಲಿದ್ದವಳು ನನ್ನನ್ನ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡು ಬಂದ್ರಿ. ಎಲ್ರಿಂದ ಇಷ್ಟೊಂದು ಪ್ರೀತಿ ಸಿಗ್ಬೇಕಾದ್ರೆ ಯಾವ ತ್ಯಾಗನೂ ಮಾಡೋದಕ್ಕೆ ಸಿದ್ಧ. ಈ ಮನೆಗೆ ಪರಿಪೂರ್ಣ ಸೊಸೆಯಾಗಿರ್ಬೇಕು ಅಂತ ಬಯಸ್ತೀನಿ. ನಿಮ್ ಸೇವೆ ಮಾಡೋದ್ರಲ್ಲಿ ನನ್ನ ಜೀವನ ಕಾಣ್ತೀನಿ. ಎಲ್ರೂ ಖುಷಿ ಖುಷಿಯಿಂದ ನೋಡ್ಕೋತೀನಿ. ಥ್ಯಾಂಕ್ಸ್ ಮಧುರ.